ಹೇ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಫ್ರೈಡೇ ವ್ಲಾಗ್. ಪೈನಾಪಲ್ ತವಾ ಫ್ರೈ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಕ್ವಿಕ್ ಅಂಡ್ ಈಸಿ ರೆಸಿಪಿ. ಪೈನಾಪಲ್ ಇಷ್ಟಪಡ್ತಿರೋರು ಕೂಡ ಇದನ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಜ್ಯೂಸಿಯಾಗಿ, ಖಾರವಾಗಿ, ಹುಳಿಯಾಗಿ, ಸ್ವೀಟ್ ಆಗಿ ಸಖತ್ತಾಗಿರುತ್ತೆ. ಇದಕ್ಕೆ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, ಉಪ್ಪು, ಖಾರದ ಪುಡಿ, ಚಾಟ್ ಮಸಾಲ, ಪೆಪ್ಪರ್, 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಪೈನಾಪಲ್ಗೆ ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಎತ್ತಿಟ್ಬಿಟ್ಟು ಆಮೇಲೆ ಒಂದು ತವಾ ಮೇಲೆ ಬೆಣ್ಣೆ ಅಥವಾ ತುಪ್ಪ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಡಬಲ್ ಸೈಡ್ ನೀಟಾಗಿ ರೋಸ್ಟ್ ಮಾಡ್ಕೊಂಡ್ರೆ ಪೈನಾಪಲ್ ತವಾ ಫ್ರೈ ರೆಡಿ ಆಗುತ್ತೆ. ಸಕ್ಕತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲ ಕೆಲಸ ಮುಗಿಸಾದ್ಮೇಲೆ ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ಮಾಡ್ಕೋತಾ ಇದ್ದೀನಿ. ದೇವರಾಣೆಗೂ ಪ್ರತಿದಿನ ನಾನು ಮಾಡ್ಕೊಳಕ್ ಆಗಲ್ಲ. ಕೆಲವು ಸಲ ಲೋ ಫೀಲ್ ಆಗ್ತಾ ಇರುತ್ತೆ, ಕೆಲವು ಸಲ ಸ್ಟ್ರೈನ್ ಆಗಿರ್ತೀನಿ, ಕೆಲವು ಸಲ ನನ್ನ ಮಗಳು ಬಿಡಲ್ಲ. ಬಟ್ ವಾರದಲ್ಲಿ 5 ದಿನ ಅಂತೂ ಪಕ್ಕ ನನ್ನ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ಮಾಡ್ಕೋತೀನಿ. ಏನೂ ಇಲ್ಲಪ್ಪ ಅಂತಂದ್ರು ಕೊನೆಗೆ ಫೇಸ್ ವಾಶ್ ಮಾಡ್ಕೊಂಡು ಕ್ಲೀನ್ ಫೇಸ್ ಅಲ್ಲಿ ಮಲ್ಕೋತೀನಿ.